90 ಕೊಡೋಗ್ರೆ 60 ಕೊಡ್ತು ನೋಡಿ ಸರ್. ಇವ್ರದ್ದೇನು ಕೊಡೋದು ಸರ್? ಹೌದ್ರಾ? ನಿಮಗೆ ಒಬ್ಬರು ಏನು ಬರ್ತದೆ ಎಲ್ಲ ಡಬ್ಗೆ ಗೊತ್ತಾಯ್ತು, ನಾನು ಗೊತ್ತಿದ್ಬಿಟ್ರೆ. ಅಲ್ಲ ಈಗ ನೀವೇ ಯಾಕೆ ನಮ್ಗೆ ಅಷ್ಟು ಜಾಸ್ತಿ ಕೇಳಕತ್ತೀರ? ಈಗ ಎಷ್ಟು ಕೊಡ್ತೀರ ನಮಗೆ? ಈಗ ಎಷ್ಟು ಕೊಡ್ಬೇಕು ನಾನು ನಿಮ್ಗೆ? ಟೋಟಲ್ 4 ಎಕರೆ ಚಿಲ್ಲರ್, 4 ಎಕರೆ ಗೇಟ್ ಅಂತ ಹೇಳ್ಬಿಟ್ಟು ಕರಡು ಪತ್ರಿ ರೆಡಿ ಮಾಡ್ಕೊಳ್ರಿ. ಮೀಟಿಂಗ್ನಾಗ ಪಾಸ್ ಆಗ್ಯದ ಸರ್ ಅದು. ಈಗ ಈ ಮೀಟಿಂಗ್ನಾಗ ಇಟ್ಟರೆ ನಾವು ಏನೋ ನಿಮ್ಗೆ ತೊಂದರೆ ಆಯ್ತು. ಅವಾಗಿಂದ ಸ್ಟಾರ್ಟ್ ಆಯ್ತು ಮಿನಿಸ್ಟ್ರಿ ಕೊಡು. ಈಗ ನನಗೆ ಏನಾರು ಮಾಡ್ಬೇಕು, ಎಷ್ಟು ಕೊಡ್ಬೇಕು ಹೇಳ್ಬಿಡ್ರಿ, ಹೇಳಿ ಕೇಸಿ ನಾವು ಎಲ್ಲ ರೆಡಿ ಮಾಡಿಸ್ಬಿಡ್ರಿ. ಸರ್ ಈಗ ಇಷ್ಟು ಬೇಡ ಇದ್ದಾಗ 360 ಬೇಡ, 260 ಕೊಡ್ತೀನಿ. ಇಲ್ಲಪ್ಪ ನಾನು ಏನು ಯಾವುದಪ್ಪ ನನಗೆ ಇದು ಬರ್ತಂದ್ರೆ ನನಗೆ ಅದು ಏನು ಮಾಡ್ತೀವಿ ಸರ್? ಅದು ಬಿಡ್ರಿ, ಅದು ಅಷ್ಟು ಮಾಡ್ತೀನಿ. ಅದು ಏನಾದ್ರು ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ ಅಂತ ಕಲಿ ಕೆಲಸ ಮಾಡಿರಿ. ಅದು 35 ಒಂದು ಸರಿ ವಿಸಿಟ್ ಮಾಡಿ ಬಿಡ್ತೀವಿ ಅವ್ರಿ. ಎಲ್ಲ ವಿಸಿಟ್ ಮಾಡೋಕೆ ನೋಡುವ ಮ್ಯಾಗಿನಲ್ಲಿ ಹೊಡೆದವ್ರು ತಪ್ಪ ಸರ್. ನಾನು ಮತ್ತು ಅವ್ರದ್ದು ನೋಡಿದ್ರೆ ಅವರೇ ತಪ್ಪ. ಆಯ್ತು, ಈಗ ನಾನು ಸರ್ ನನಗೆ ಅದು ಬಿಡ್ರಿ. ಈಗ ನಾನು ಒಂದು ಕಂಪ್ಲೇಂಟ್ ಕೊಟ್ಟು ನಾವು ಮಾಡಿದ ಕರೆಕ್ಟಾಗಿ ಹಿಂದಲ್ ಮಾಡಿದ್ರು ತಪ್ಪೈತೆ ಅಂತ ನಮ್ಗೆ ಕೊಟ್ಟರು ಸರ್. ನಾವು ಹಂಗೆ ಕೂಡ ನಾನೇ ಕೊಡ್ತೇನೆ. ಅವ್ರು ಹಿಂದೆ ಹೊಡೆದ ನಿಮ್ದಲ್ಲಿ ಹೊಡೆದ ಅವ್ರು ಹಾಕೊಂಡು ಇದು ಚೈನ್ ಹಾಕಿದಾಗ ನೋಡಿದ್ರೆ ಮುಂದೆ ಬರ್ತದೆ. ಅದೇ ಸರ್, ನನಗೆ ಒಟ್ಟು ಟೋಟಲ್ ಒಂದು ಇಬ್ಬರು ಕೊಡ್ರಿ. ಅದು ಯಾಕಂದ್ರೆ ಅಲ್ಲಿ 400 ಮೀಟ್ರ್ ಕಲ್ತೀವಿ ಸರ್. ಹಿಂದೂ ಹಳೆಯಲ್ಲೇ ಹೊಡೆದು ಏನಂತ ಯಾವ ಲೇಔಟ್ ಮಾಡಿದ್ರೆ ತಪ್ಪೇ ಮಾಡ್ತಾರ, ಅವ್ರು ಮಾಡೋರು ತಪ್ಪು ಮಾಡ್ತಾರೆ. ಎಲ್ಲ ಇಲ್ಲ ಸರ್, 400 ಮೀಟ್ರ್ ಲಿಂಕ್ ಆಗತ್ತೀರಿ ಸರ್. ಈಗ ಒಂದು ಕೆಲಸ ಮಾಡೋದು ಸರ್, ನನಗೇನು ಪಾಪ ನೀವು ಒಳ್ಳೆಯದ್ರಿ, ಒಂದು ಕೆಲಸ ಮಾಡಿಬಿಟ್ರಿ ಸರ್. ನನಗೆ ಸ್ಪಾಟ್ ವಿಸಿಟ್ನಾಗ ನೀವು ತೋರಿಸ್ಬಿಟ್ರೆ 9 ಮೀಟ್ರ್ ಲಿಂಕ್ ಆಯ್ತು, ನಾವು ಮಾತಾಡಂಗಿಲ್ಲ. 9 ಮೀಟ್ರ್ ಲಿಂಕ್ ಆಗತ್ತದೆ. ಅವ್ರ ಮುಂದೆ ಬಂದರೆ ಹೆಂಗಾಗ್ತದೆ? ಅವ್ರು 9 ನೀವು ಅದನ್ನ ಹೆಂಗಂತೀರಿ? ನಾವು ಸರ್ವೆ ಮಾಡ್ತೀನಿ ಸರ್. 4 ಸರ್ವೆ ಮಾಡಿಸೋದಕ್ಕೆ ಈಗ ಮನೆಯೂ ಆಗ್ಯಾವ ಅಲ್ಲಿ. ಸರ್ವೆ ಮಾಡಿಸಿ ನಾನೀಗ ಅವತ್ತೇನು ರಿಲೇಟಿವ್ ಬೇಡ ಆಯ್ತಾನೆ, ಅವತ್ತೇನು ರಿಲೇ ಅಂದ್ರೆ ಯಾಕೆ ನೀವು ಮಾಡ್ತೀವಿ ಸುಮ್ಮನೆ ಈಗ ತಡ್ತಾರೆ. ಇನ್ನೂ ಒಂದು ನೋಡಿದ್ರಲ್ಲ, ಇನ್ನೂ ಒಂದು ಅದು ಯಾವುದು 23 ಸರ್ವೆ ನಂಬರ್ಗೆ ದಾರಿನೇ ಇಲ್ಲ. ಆಗಲೇ ಅಂತಿಮ ಇದು ತಾತ್ಕಾಲಿಕ ಮ್ಯಾಪ್ ಮಾಡ್ಯಾರ ಸರ್. ದಾರಿನೇ ಇಲ್ಲ. 23 ನಾಗರಾಜಿಂದ ಅಲ್ಲಿ ರೈಚೂರಿಗೆ ದೊಡ್ಡ ಕಂಪೌಂಡ್ ಹಾಕ್ಯಾರಲ್ಲ. ನಾವು ಕೇಳೋಕೆ ಏನೈತಿ? ಈಗ ನಮ್ಗೆ ಗೊತ್ತಾಗೈತಿ, ನೀವು ಕಂಪ್ಲೇಂಟ್ ಕೊಡ್ತೀವಿ. ಅದು ದಾರಿನೇ ಇಲ್ಲ ಅಂತ ಇಲ್ಲಿ ಮಾಡ್ಯಾರ. ಈಗ ತರಿಸ್ಕೊಂಡು ಕೈಯಲ್ಲಿ ಒಟ್ಟು ಲಿಂಕೇ ಇಲ್ಲ ಅದಕ್ಕೆ. ಸೀಮಾ ಗಡಿ ರೇಖಕ್ಕೆ ಏನೈತಲ್ಲ ಅದಕ್ಕೆ ತೋರಿಸ್ಬಿಟ್ರೆ ಬಂಡಿ ರಸ್ತೆ ಇಲ್ಲ ಸರ್. ಆ ಫೈಲ್ ತರಿಸಿ ನೋಡ್ರಿ, ವಿಲೇಜ್ ಮ್ಯಾಪ್ ನೋಡ್ರಿ ಸರ್. ಇಲ್ಲಂದ್ರೆ ನಾನು ಕರೆಕ್ಟ್ ನಾನು ಅಷ್ಟು ತಲೆಕೆಡಿಸ್ಕೊಳ್ಳಲ್ಲ ಸರ್. ಯಾರು ಸರ್? ನಾವು ಅಲ್ಲಿ ಒಂದು ಲ್ಯಾಂಡ್ ಖರೀದಿ ಮಾಡೋಕೆ ಹೋದಾಗ ಗೊತ್ತೈತೆ ಅದಕ್ಕೆ ದಾರಿನೇ ಇಲ್ಲ ಹೊಲ ಅಂತ. ಮತ್ತೆ ಇಲ್ಲಿ ಸರ್ ಈಗ ಒಂದು ಲ್ಯಾಂಡ್ 30 ಸರ್ 23 ಒಲಿಗುಡ್ಡ ನೋಡ್ರಿ. ಅದ್ರಾಗ ಒಂದು ಬಾಂಡ್ ಮಾಡ್ಯಾರ. ನಾವೇನಂತಾನ ನಾವು 1 ವರ್ಷ ಸಲ ಕೊಟ್ಟಿದ್ದಾನ ಮೆನ್ನೆಯಾಗಿ ಮ್ಯಾಪ್ ಆಗೋ ತನಕ ನಾ ದಾರಿ ಕೊಡೋಲ್ಲ. ಅಂತಿಮ ಮಾಡಲ್ಲ ಮುಂದೆ ನಾನು ಅಂತಿಮನೇ ಮಾಡಲ್ಲ. ಅಲ್ಲ ಅಂತಿಮ ಬಂದಿತ್ರಿ. ಈಗ ನೋಡ್ರಿ, ಈಗ ಕರಡು ಪತ್ತೆ ಆಗೈತೆ ಅಂದ್ರೆ ಎಲ್ಲ ಲೇಔಟ್ ರೆಡಿ ಆಗಿರೋದು. ಸುಮ್ಮನೆ ಯಾವ್ದಾರ ಮಾಡಿ ನೀವು ನಮ್ಗೆ ಹಾಂ ಅದೇ ಇದನ್ನು ಮಾಡ್ಬಿಡಿ ಸರ್. ಇದು ನಾನಂತೂ ಕೊಟ್ಟು ಹೋಗೋಣ, ನಾನು ಎಷ್ಟೇ ತರಕ್ಕೆ ಮಾಡಿದ್ರೆ ಒಟ್ಟೆ ನನಗೆ ಇಂಬರ ಕೊಟ್ಟು ನಿಮಗೇನಾಗಲ್ಲ, ಆ ಲೇಔಟಿಗೆ ಆಗುತ್ತೆ ಅಷ್ಟೇ. ನೀ ಕೆಲಸ ಮಾಡ್ಕೊಂಡು ಹೋಗು ಎಲ್ಲ ಸುಮ್ಮನೆ ಇಲ್ಲ ಸರ್, ಹಂಗೆ ಒಬ್ಬ ಕೊಟ್ಟರೆ ತಪ್ಪದು ಸರ್. ಅದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅಲ್ಲಿ ಇನ್ನೂ 5-6 ಪ್ಲಾಟ್ ಅದ ಸರ್. ತೊಂದರೆ ಆಗ್ತಾವೆ ಇದು ನಮಗೆ. ಇಲ್ಲಾಂದ್ರೆ ಅವ್ನಿಗೊಂದು ನೋಟಿಸ್ ಕೊಟ್ಟರೆ ಇನ್ನು ಲೇಔಟ್ ಅವನು ಸರಿ ಮಾಡ್ಕೊಂತಾನೆ. ಹ್ಯಾಂಗೆ ಮಾಡ್ಕೋತೀರಿ? ಯಾವಾಗ ಆದದ್ದು ಇದು ಯಾಕೆ ಮಾಡ್ಕೋತಾರಲ್ಲ? ಅಲ್ಲ ಅವ್ನು ಕರೆಕ್ಟ್ ಐತೆ ಅಂತ ಒಂದ್ಸರಿ ನೀವು ಒಂದು ಲೆಟರ್ ಬರ್ರಿ ಸರ್ವೇದವ್ರಿಗೆ ಅವ್ನು ಕರೆಕ್ಟ್ ಐತಿಲ್ಲ ಅಂತ. ಅವ್ನು ತಪ್ಪಿತ್ತು ಅವ್ನ ಒಂದು ರಿಜನ್ ಹಾಕಿ ಅವ್ನ ಮ್ಯಾಗೆಲ್ಲ ನಾವೇನೋ ಮಾಡೋಣ ಅಂತ. 23 ಸರ್. ಹಾಂ, ಹುಲಿಗುಡ್ಡ. ಇದು ಕರಡು ಪ್ರತಿ ಆಗಿದೆ ಸರ್. ಅದು 23 ಸರ್. ಸೀಮಾ ಗಡಿಗೆ ಎಲ್ಲಿ ದಾರಿ ತೋರಿಸ್ಬಿಡ್ರಿ, ಎಲ್ಲ ಲೇಔಟ್ ಅದ ಸುತ್ತಮುತ್ತ. ಸರ್ ಇಲ್ಲಿ ಲಿಂಕ್ ಇಲ್ಲ, ಇಲ್ಲಿ ಲಿಂಕ್ ಇಲ್ಲ, ಇಲ್ಲಿ ಲಿಂಕ್ ಇಲ್ಲ. ಗಡಿ ಸೀಮಾ ಅಂತ ಗಡಿ ಸೀಮಕ್ಕೆ ಎಲ್ಲರೂ ಬಂದಿದ್ದಾರೆ ಅಂತ ನೀವು ನೋಡ್ರಿ. ಅದು ತೆಗೆದು ಸ್ಕೆಚ್
ಏನಾರು ಮಾಡೋದು ಹೆಂಗೆ ಸರ್ ಯಾರು ಕೊಡ್ತಾರೆ ಏನಾರು ಮಾಡೋದು ತಪ್ಪನ್ನು ಸರ್ ಇದು ನೋಡಿರಿ ಇದು ಎಂಥ ಕಾಂಪ್ಲಿಕೇಟೆಡ್ ಇತ್ತು ಹೇಳ್ರಿ ಇನ್ನು ನಾವು 5 ವರ್ಷ ಆದ್ರೆ ಎಣ್ಣೆ ಆಗಂಗಿಲ್ಲ ಜನ ಹೆಂಗಟ್ಟಾಡೋ ಮನೆ ಕಟ್ಟಿದ್ರೆ ನನಗಿಂತ ಹೇಳ್ರಿ ಸರ್ ಹಾಂ ಯಾರು ನಾಗರಾಜ ಸ್ವಾಮಿ ಮಾಡ್ಯಾರ ಅದು ಹೆಸರು ನೋಡಿ ಓನರ್ ಯಾರು ಹಾಂ ಆತ ಶಿನ್ನೂರ ಆತದ ಗೌಡ ಮೊನ್ನೆ ಕಂಪ್ಲೇಂಟ್ ಮಾಡ್ಯಾನಲ್ರಿ ಅವನದೇ ಅದನ್ನು ಲೇಔಟ್ ಮೊನ್ನೆ 35 ದಿವಸ ಮಾಡಿನಲ್ಲ ಅದು ಸೇಮ್ ನೋಡ್ರಿ ಅವನೇ ಓನರ್ ಇದಕ್ಕೆ ಇಂಥವೆಲ್ಲ ಕಾಂಪ್ಲಿಕೇಟೆಡ್ ಅದಾವ ಸುಮ್ಮನೆ ಹೋಗ್ಬಿಟ್ರೆ ಹೋಗ್ಲಿ ಅಂದ್ರೆ ಹೆಂಗ್ರಿ ಸರ್ ನೀವು ಅಭಿವೃದ್ಧಿ ನನಗಂತೀನಿ ಈಗ ನಮ್ಮ ಊರಿಗೆ ಬಂದಿದ್ದು ಅಭಿವೃದ್ಧಿ ಇಲಾಖೆ ಹೆಂಗಂದ್ರೆ ಒಂದು ರೀಸೆಂಟ್ ಹೋಗಿದ್ದೆ ನಾನು ಕೋರ್ಟಿಗೆ ಯಾರು ಮಾತೇಶ್ ಪಾಟೀಲ್ ಅಂತೇಳಿ ಸರ್ ನಿಮ್ಮ ರಾಯಚೂರು ಡಿಸ್ಟ್ರಿಕ್ನಾಗ ಲಿಂಗ್ಸೂರ್ನಾಗ ಒಂದು ಕಾಂಪ್ಲಿಕೇಟೆಡ್ ಕಂಪ್ಲೇಂಟ್ಗಳು ನಮ್ಮಲ್ಲಿ ಫೈಲ್ ಅದಾವ ಅಂದೆ ಯಾಕೆ ಅದಾವ ಸರ್ ಅಂದೆ ಲಿಂಕೇ ಇಲ್ಲ ಸರ್ ಹಿಂಗೋಗಿ ಅದಾವ ಅಂಥವು ಬಂದ್ಬಿಟ್ಟು ಆ ಫೈಲ್ಗಳು ನಮ್ಮ ಹತ್ರ ಈಗ ಏನೋ ಅವ್ರಿಗೆ ನೋಟಿಸ್ ಇಶ್ಯೂ ಆಗಿಲ್ಲ ಅಂತಂದ ಯಾರೇ ಟೌನ್ ಪ್ಲಾನ್ ಆಫೀಸರ್ ಈಗ ನೋಟಿಸ್ ಇಶ್ಯೂ ಆಗಿ ಏನಿಲ್ಲ ಸರ್ ಮಾಡೋದು ತಪ್ಪು ಅವ್ರ ಅಧಿಕಾರಿಗಳು ಮಾಡಲ್ಲ ಇವ್ರು ಏನು ಮಿಸ್ಗೈಡ್ ಮಾಡಿ ಕೇಸಿ ಫೇಕ್ ಡಾಕ್ಯುಮೆಂಟ್ ಮ್ಯಾಗ ಒಬ್ಬರು ಸರ್ವೇರ್ ಸೈನ್ ಇರೋಲ್ಲ ಸರ್ವೇರ್ ಸೈನ್ ಫೇಕ್ ಮಾಡ್ಕೊಂಬಂದು ಕೊಟ್ಟಿರ್ತಾರೆ ಅವ್ರಿಗೇನು ಗೊತ್ತಾಗ್ತಾ ಅದನ್ನ ಏನಂತಲ್ಲ ಅದು ಮಾಡೋಕ್ಕಾಗಲ್ಲ ಸರ್ ಅದನ್ನ ಇಲ್ಲ ಅದು ಹಂಗಂದ್ರೆ ಮತ್ತು ಆ ಅಧಿಕಾರಿಗಳು ಅದ್ರ ಬಗ್ಗೆ ಸರಿಯಾಗಿ ತಿಳ್ಕೊಂಡು ಕೇಸ್ ಮಾಡ್ಬೇಕಲ್ಲ ನಾ ಕಂಪ್ಲೀಟ್ ಅದ ಸರ್ ಲಿಂಕ್ ತಪ್ಪಿಸಿಬಿಟ್ರ ಸುತ್ತಾಕೊಂಬರ್ಬೇಕು ಲೇಔಟಿಗೆ ಅಲ್ಲ ಮೊನ್ನೆ ಹೋಗಿದ್ದೆ ಮಾತೇಶ್ ಪಾಟೀಲ್ ಇದಕ್ಕೆ ಯಾವ ಹಾಸ್ಪಿಟಲ್ ಅಲ್ಲೇ ಒಂದು ಹಾಸ್ಪಿಟ್ಲ್ ಸರ್ ಅಲ್ಲಿ ಬಸ್ ಆಗ್ರ ಹೌದು ಗೌರ್ಮೆಂಟ್ ಅದೇ ಸರ್ ಅದು ಸಂಬಂಧ ಇಲ್ಲ ಡಾಕ್ಯುಮೆಂಟ್ ಒಂದು ಡಾಕ್ಯುಮೆಂಟ್ ಇಲ್ಲ ಸರ್ ಸರ್ವೆ ರಸ್ತೆ ಅಂತ ಬರೋಂಗಿಲ್ಲ ಸರ್ ಅಲ್ಲಿ ಸರ್ ಬ್ಲ್ಯಾಂಕ್ ಇಂಕಿಲಿಂದ ಇವರು ರಸ್ತೆ ಅಂತ ಬರ್ಕೊಂಬರ್ತಾರೆ ಇಲ್ಲಿ ಯಾರು ಮಾಡೋಂಗಿಲ್ಲ ಇವ್ರು ಬರ್ಕೊಂಬರ್ತಾರೆ 3 ಆದ್ಮೇಲೆ ಬರ್ಕೊಂಬರ್ತಾರೆ 3 ಆದ್ಮೇಲೆ ಡ್ಯಾಶ್ ಇಟ್ಟಿಗೆ ಇವ್ರು ಬರ್ಕೊಂಬರ್ತಾರೆ ಹೌದು ಅದು ಗೌರ್ಮೆಂಟ್ ಲ್ಯಾಂಡಿಗೆ ರಸ್ತೆ ಹೆಂಗೆ ಬರ್ತಾರೆ ಸರ್ ಗೌರ್ಮೆಂಟ್ ಲ್ಯಾಂಡ್ ರಸ್ತೆ ಬರ್ಬಾರ್ದು ಸರ್ ಅಲ್ಲಿ ಬಂಡಿ ರಸ್ತೆ ಇರ್ಬೋದು ಒಂದು ಇಲ್ಲಾಂದರೆ ಸರ್ಕಾರಕ್ಕೆ ಏನೈತಲ್ಲ ಅಲ್ಲಿ ಅವ್ರು ಅಪ್ಲಿಕೇಶನ್ ಹಾಕಿದಕ್ಕೊಂದು ದಾರಿ ಮಾಡಿಕೊಡೋಂತ ಒಂದು ಈಗ ಸರ್ಕಾರದ ಆಸ್ತಿನೂ ಒಂದೇ ನನ್ನ ಆಸ್ತಿನೂ ಒಂದೇ ಸರ್ಕಾರದ ಯಾವತ್ತರ ಬಂದು ದಾರಿ ಬಂದು ಮಾಡಿದ್ರೆ ನನಗೆ ಹೆಂಗೆ ಬಂದು ಮಾಡಲ್ಲ ಸರ್ ರಸ್ತೆ ಕೊಟ್ರಲ್ರಿ ರಸ್ತೆ ವಿಲೇಜ್ ಮ್ಯಾಪ್ನಾಗ ಕೊಟ್ಟಾರ ಸರ್ ಭಾಳ ದಿಗಾಣದ ನಮ್ಗೆ ಗೊತ್ತೈತಿ ಸರ್ ಇದು ಅಂದ್ರೆ ಹಿಂಗೈತೆ ನೋಡ್ರಿ ಸರ್ ನಾನು ಅಡ್ವಾನ್ಸ್ ಹೇಳ್ಬಿಟ್ಟಿನಿ ಇದಕ್ಕೊಂದು ಅರ್ಜಿನ ಕೊಟ್ಬಿಡ್ತೀನಿ ನಾನು ಇದು ಅದೊಂದು ಸ್ಪಾಟ್ ವಿಸಿಟ್ ಮಾಡಿ ಅಲ್ಲ ಇದು ಮಾಡೋದಲ್ರಿ ಈಗ ಅದನ್ನು 35 ಸ್ವಲ್ಪ ಇದು ಬೆಂಡಿಂಗ್ ಇಡ್ರಿ ನಿಮ್ಗೆ ಗೊತ್ತಲ್ಲ ಸರ್ ಆಮೇಲೆ ಕಂಪ್ಲೀಟ್ ಆಗ್ತಾವೆ ನೀವು ಸ್ವಲ್ಪ ಇನ್ನೂ ಒಂದು 2-3 ವರ್ಷ ಇರ್ತೀರಿ ಯಾಕೆ ಸುಮ್ಮನೆ ತೆಗೆದಾಕಿ ತಿಂತೀರಿ ನಾನು ನಿಮ್ಮ ಒಳ್ಳೇದು ಕೇಳಿದ್ರೆ ನಾನು ಅಂದ್ರೆ ನೀವು ಮಾಡಿದ್ಮ್ಯಾಗ ನಾನು ಕಂಪ್ಲೇಂಟ್ ಮಾಡೋದು ಸರ್ ನಾನು ಇದ್ದು ಹೇಳ್ಬಿಡ್ತೀನಿ ನಾವು ಫ್ರೆಂಡ್ಶಿಪ್ನಾಗ ಹೇಳ್ಬಿಟ್ಟಿನಿ ನಾವು ಒಳ್ಳೆ ಇದು ಒಳ್ಳೆ ಅಂತ ಬರಲಿ ಮಾತಾಡ್ತೀನಿ ಇವಾಗ ಮಾಡ್ತಾರೆ ನೋಡಪ್ಪ ಅದಂಗೆ ಸರಿ ಮಾಡ್ಕೊಂಬರ್ತಾನೆ ನಾವು ಮಾಡಲ್ಲ ಅಂತ ಹೇಳ್ರಿ ಸರ್ ಆಗ ವಿ ಡೆವಲಪರ್ಸ್ದು ಆಗ ಸುದ್ದಿ 3 ಲಕ್ಷ ಕೊಟ್ಟು ನಾವು ಇದ್ದಿದ್ದು ಹೇಳ್ಬಿಟ್ಟಿನಿ ಹೇಳ್ಬಿಟ್ಟು ನೀವೇ ಹೇಳ್ಬಿಟ್ರಿ $3 ಲಕ್ಷ ಹೇಳಕತ್ತೀರಿ ನೀವು 20 ಬಿಡಲ್ಲ ಸರ್ ನಮ್ಗೆ ಮತ್ತಂದ್ರೆ ಬಿಡ್ತೀನಿ ಸರ್ ಅದನ್ನು ನಾನು ಇದೀನಿ ಹೇಳ್ಕತ್ತೀನಿ ನೋಡ್ರಿ ಅದನ್ನ ಬಿಡಂಗಿಲ್ಲ ನಾವು ನಿಮ್ಗೆ ಯಾಕೆ ಕೇಳಕತ್ತೀನಿ ಅಂದರೆ ಹಳೆ ಆಫೀಸರ್ ಅಲ್ಲ ಸುಮ್ಮನೆ ನಾನು ನನ್ನಿಂದ ಸೀದಾ ಮಾಡ್ಕೊಂಬರ್ಲಿ ಸೀದಾ ಅಲ್ಲಿ ಬಗೆಹರ್ಕೊಂಬಾರಪ್ಪ ಶ್ರೀಮಂತ ಆಯ್ತು ನಮ್ದೇನು ಕಿರಿಕಿರಿ ಅಂತ ಹೇಳಿ ನಾ ಮಾಡ್ತೀನಿ ರೈಟ್ ಸರ್ ಓಕೆ ಬರಲಿ ಸರ್ ರೈಟ್ ಇದೇ ವ್ಯವಸ್ಥೆ ಮಾಡಿಬಿಡ್ತೀನಿ ರೆಡಿ ಮಾಡಿಬಿಡ್ತೀನಿ ಈ ಡೆವಲಪರ್ಸ್ ಮುಗಿಸ್ಬಿಡ್ತೀನಿ